ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವ ಆವಲ ಬೆಟ್ಟ ಅಂತ. ಓಕೆನಾ. ಇಲ್ಲಿ ನೋಡಿ ಪಾರ್ಕಿಂಗ್ ಇದೆ. ಇದು ಇರೋದು ಬೆಟ್ಟದ ಮೇಲೆ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ. ಇದು ಆ್ಯಕ್ಚುಲಾಗಿ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್. ಆ್ಯಕ್ಚುಲಾಗಿ ಸೂಪರಾಗಿರುತ್ತೆ ಈ ಟ್ರೆಕ್ಕಿಂಗ್ ಪ್ಲೇಸು. ಮತ್ತು ಇದರಲ್ಲಿ ವಿಶೇಷ ಏನಂದರೆ ಲೊಕೇಶನ್ನು ತುಂಬ ಕೂಲಾಗಿರುತ್ತೆ. ಇಲ್ಲಿ ನೋಡಿ, ಇದು ಧನಗಿರಿ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ. ಒಂದು 2 ಕಿಲೋಮೀಟರ್ಸು ಕಾರಲ್ಲಿ ಹೋಗಬೇಕು. ಈಗ ನಾವು ಫಸ್ಟ್ ತೋರಿಸಿದ್ವಲ್ಲ, ಇದು ಪಾರ್ಕಿಂಗ್ ಏರಿಯಾ. ಇಲ್ಲಿಂದ ಒಂದು 200 ಸ್ಟೆಪ್ಸ್ ಇರುತ್ತೆ. ಮೇಲ್ಗಡೆ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ. ಲೊಕೇಶನ್ ಅಂತೂ ಸೂಪರಾಗಿರುತ್ತೆ. ಬಟ್ ಇಲ್ಲಿ ಕೋತಿಗಳು ಸ್ವಲ್ಪ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗಬೇಕು. ಬಟ್ ಇದ್ರ ಜೊತೆಗೆ ಇನ್ನೊಂದು ಏನಂದರೆ ಇಲ್ಲಿ ನೋಡಿ, ತೋರಿಸ್ತಾ ಇದ್ದೀವಲ್ಲ, ಮೆಟ್ಲು ಹತ್ತೋ ಜಾಗ ತುಂಬ ಕೂಲಾಗಿರುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ಇಲ್ಲಿ ನೋಡಿ, ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತುಂಬ ಹತ್ತಿರ ಇದೆ, ತುಂಬಾ ಹತ್ತಿರ ಇದೆ. ಲೊಕೇಶನ್ ಡೀಟೇಲ್ಸ್ ಎಲ್ಲ ನಿಮಗೆ ವಾಟ್ಸಪ್ ಇದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹಾಗೂ ಇದಕ್ಕೆ ಯಾವ ರೀತಿ ಹೋಗಬೇಕು, ಬೆರೇಸಂದ್ರದಿಂದ ಲೆಫ್ಟ್ ತಗೊಂಡು ಹೋಗಬೇಕಾಗುತ್ತೆ ಬೆರೇಸಂದ್ರದವರೆಗೂ. ಆ್ಯಕ್ಚುಲಾಗಿ ಇದರಲ್ಲಿ 2ನೇ ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ನೀವು ಈಗ ಇಸ್ಕಾನ್ಗೆ ಇದಕ್ಕೆ ಬರ್ತೀರಾ, ಯಾವುದೋ ಈಶಾ ಫೌಂಡೇಶನ್ಗೆ ಬರ್ತೀರಾ. ಈಶಾ ಫೌಂಡೇಶನ್ ಮುಗಿಸ್ಕೊಂಡು ನೀವು ಬೇಕಾದರೆ ಹೋಗ್ಬೋದು, ಇಲ್ಲ ಇಲ್ಲಿ ಮುಗಿಸ್ಕೊಂಡು ಈಶಾ ಫೌಂಡೇಶನ್ಗೆ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ. ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಸೂಪರಾಗಿರುತ್ತೆ. ಈಶಾ ಫೌಂಡೇಶನ್ಗಿಂತ ಚೆನ್ನಾಗಿದೆ. ಇದು ತುಂಬ ಹಳೆಯ ದೇವಸ್ಥಾನ. ಇನ್ನು ಸುಮಾರು ಹಿಸ್ಟ್ರಿ ಇದೆ ಇದಕ್ಕೆ. ಬಟ್ ಇಲ್ಲಿ ವಿಶೇಷ ಏನಂದರೆ ಇದು ಓಪನ್ ಆಗಿರೋದು ಮಂಗಳವಾರ, ಶುಕ್ರವಾರ ಹಾಗೂ ಸ್ಯಾಟರ್ಡೆ, ಸಂಡೇ 4 ದಿವಸ ಮಾತ್ರ ಇರುತ್ತೆ. ನೀವು ಮಂಡೇ, ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಬಂದರೆ ಏನೂ ಇರಲ್ಲ. ಸೊ 3 ಡೇಸ್ ಇರಲ್ಲ, 3 ಡೇಸ್ ಇರುತ್ತೆ. ಒಳ್ಳೆ ಎಂಜಾಯ್ ಮಾಡ್ಬೋದು. ಬೆಟ್ಟ ಕೂಡ ಹತ್ಬೋದು. ಇದರಲ್ಲಿ ಬೆಟ್ಟ ಬೇರೆ ಇದೆ ನೋಡಿ. ಈಗ ನಾವು ಹೋಗಿದ್ವಿ, ಎಲ್ಲ ಹತ್ತಾ ಇದ್ದಾರೆ. ಓಕೆನಾ. ನೋಡಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು. ಈಗ ನಾವು ತಮಿಳ್ನಾಡಿಗೆ ಎಲ್ಲೋ ಹೋಗ್ತೀವಿ, ಒಳ್ಳೆ ಲೊಕೇಶನ್ ಹೋಗಬೇಕು ಅಂತ. ಅದಕ್ಕಿಂತ ಇದೆಲ್ಲ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಈಶಾ ಫೌಂಡೇಶನ್ ಸಾಲಲ್ಲೇ ಬರುತ್ತೆ. ಈಶಾ ಫೌಂಡೇಶನಿಂದ ಪಕ್ಕಕ್ಕೆ ಬರುತ್ತೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನ್ನು. ಬೇಕಾದ್ರೆ 1 ಡೇ ಫುಲ್ ಎಂಜಾಯ್ ಮಾಡಿ ಬರ್ಬೋದು. ಊಟ ಗೀಟ ಕಟ್ಕೊಂಡೋಗಿ ದೇವಸ್ಥಾನ ಎಲ್ಲ ನೋಡಿಕೊಂಡು. ನೋಡಿ ನಮ್ಮ ಫ್ರೆಂಡು ಕೋತಿಗಳು ಓಡಿಸ್ತಾ ಇದ್ದಾರೆ. ಓಕೆನಾ. ನೋಡಿ ಅಲ್ಲಿ ವಸತಿ ಇದು ಕೂಡ ಇದೆ. ಓಕೆನಾ. ಅಲ್ಲಿ ಇರ್ಬೋದು. ನೋಡಿ ಎಷ್ಟು ದೊಡ್ಡ ಬಂಡೆಗಳು, ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಲೊಕೇಶನ್ನು. ಆ್ಯಕ್ಚುಲಾಗಿ ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್. ಈಗ ನೋಡಿ ಅದರ ದೇವಸ್ಥಾನದ ಡೀಟೇಲ್ಸ್ ಎಲ್ಲ ಇದೆ. ಓಕೆನಾ. ನೋಡಿ ಇದು ಮೂಲ ದೇವರು. ಇದು ಮೂಲ ದೇವರು. ಈಗ ನೋಡಿ ಎಷ್ಟು ದೊಡ್ಡ ಬಂಡೆಗಳಿದೆ. ನೀವು ಸ್ವಲ್ಪ ಹೋಗ್ಬೋದು, ಎನಿ ಟೈಮ್ ಎಂಜಾಯ್ ಮಾಡ್ಬೋದು. ಇದರ ಲಿಂಕ್ನ ಇದರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೇಗೆ ಹೋಗೋದು, ರೂಟಿಂಗ್ ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತೀನಿ, ಮ್ಯಾಪ್ಸ್ ಎಲ್ಲ. ನೋಡಿ ನಾವೆಲ್ಲ ಹೋಗಿದ್ವಿ, ಸಖತ್ತಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹೋದರೆ ಸೂಪರಾಗಿರುತ್ತೆ. ನೋಡಿ ಅದೇ ದೇವಸ್ಥಾನ, ಮೇಲ್ಗಡೆ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ, ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನೋಡಿ ಎಲ್ಲ ತುಂಬ ಜನ ಬರ್ತಾರೆ. ಇಲ್ಲಿ ಕಾಲೇಜ್ ಹುಡುಗಿರೇ ಜಾಸ್ತಿ. ಅಲ್ಲಿ ಪೊಲೀಸ್ ಒಬ್ಬರು ಇರ್ತಾರೆ. ಬಟ್ ಇದು ಆ್ಯಕ್ಚುಲಾಗಿ ಅಲ್ಲಿ ಇನ್ನೊಂದು ಏನಂದರೆ ವ್ಯೂ ಪಾಯಿಂಟ್ ಅಂತ ಒಂದಿದೆ. ಬಟ್ ಈಗ ಅದು ಮುಚ್ಚಿಬಿಟ್ಟಿದ್ದಾರೆ. ನಾನು ಕೊನೆಯಲ್ಲಿ ಅದರ ಫೋಟೋ ಹಾಕ್ತೀನಿ, ನೋಡಿ ಒಂದು ಸಲ. ಈಗ ಬಿಡ್ತಾಯಿಲ್ಲ ಆ್ಯಕ್ಚುಲಾಗಿ, ಪೊಲೀಸವರು ಇರ್ತಾರೆ. ಬಟ್ ವ್ಯೂ ಪಾಯಿಂಟ್ ಹಿಂದ್ಗಡೆಗೆ ಹೋಗ್ಬೋದು. ಬಟ್ ಈಗ ಅಲ್ಲಿ ಪೊಲೀಸ್ ಇದ್ದರೆ ಮಾತ್ರ, ಯೂತ್ ಹೋದರೆ ಮಾತ್ರ ಬಿಡಲ್ಲ. ಫ್ಯಾಮ್ಲಿ ಹೋದರೆ ಬಿಡ್ತಾರೆ. ಈ ಕಾಲೇಜ್ ಹುಡುಗಿರು ಹೋದರೆ ಬಿಡಲ್ಲ, ಫ್ಯಾಮ್ಲಿ ಹೋದರೆ ಬಿಡ್ತಾರೆ. ಅದ್ರ ಮೇಲೆ ಕೂತ್ಕೊಂಡು ವ್ಯೂ ಪಾಯಿಂಟ್ ಫೋಟೋ ತೆಗೆಸ್ಕೋಬೋದು. ಬಟ್ ವೆರಿ ಡೇಂಜರಸ್ ಪ್ಲೇಸ್. ಕೆಳಗೆ ಬಿದ್ದರೆ ನಮಗೆ ಏನೂ ಸಿಗಲ್ಲ. ಅದನ್ನು ನಿಮಗೆ ಅಲ್ಲಿ ಶೇರ್ ಮಾಡ್ತೀನಿ ನಾನು. ಓಕೆನಾ. ನೋಡಿ ಇಲ್ಲಿ ಅಡುಗೆ ಮಾಡ್ಕೋಬೋದು. ಅದು ದೇವಸ್ಥಾನ. ಇಲ್ಲಿ ಚಪ್ಪಲಿ ಬಿಡಬೇಕು. ಅದು ಕೆಳಗಡೆ ಎಷ್ಟಿದೆ, ಇಲ್ಲಿಗೆ 200 ಮೆಟ್ಲು ಇರುತ್ತೆ ನೋಡಿ. ಆ ಪಕ್ಕದಲ್ಲಿ ಅಡುಗೆ ಮಾಡ್ಕೊಳೋದು. ಈಗ ದೇವಸ್ಥಾನ ನೋಡಿ, ಆಮೇಲೆ ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಈಗ ಕಟ್ತಾ ಇದ್ದಾರೆ.
ಹುಡುಗ ಇದ್ದಾನಲ್ಲ ಅಲ್ಲಿ ಪಕ್ಕದಲ್ಲಿ ಆ ಕಡೆ ಮೇಲಕ್ಕೆ ಬೆಟ್ಟದ ಮೇಲಕ್ಕೆ ದೇವಸ್ಥಾನ ಇದೆ, ಅಲ್ಲೂ ಕೂಡ ಒಂದು ದೇವಸ್ಥಾನ ಇದೆ. ಬೆಟ್ಟದ ಮೇಲಕ್ಕೆ ಲೆಫ್ಟ್ ಸೈಡ್ ಎಲ್ಲೋ ಕಲ್ ಕಾಣಿಸ್ತಾ ಇದೆ. ಕಲ್ಲು ಕಲ್ಲು ಕೆಳಗಡೆ ಅಲಂಕಾರ ಆಗ್ಬಾರ್ದು ದೇವ್ರನ್ನ ಯಾರೋ ಮನೆ ದೇವರು ಬಂದಿದ್ದಾರೆ, ಅವರು ಸಿಕ್ಕಿದ್ರು ಜೇಪಿ ಗುಡಿ ಚೆನ್ನಾಗಿದೆ ಮೂರ್ತಿಗಳು. ನಾನು ನೋಡಿರೋದ್ರಲ್ಲಿ ದ ಬೆಸ್ಟ್ ಮೂರ್ತಿ, ಎಲ್ಲೂ ನೋಡಿಲ್ಲ ಇಷ್ಟು ಚೆನ್ನಾಗಿರೋ ದೇವಸ್ಥಾನ. ಯಾರು ಬರಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಸಾಟರ್ಡೆ ಸಂಡೇ ವಿಶೇಷ ಇರುತ್ತೆ, ಶ್ರಾವಣ ಶನಿವಾರ ಇರುತ್ತೆ. ಶ್ರಾವಣ ಶನಿವಾರದಲ್ಲಿ ಕೆಳಗಡೆ ವೆಂಕಟೇಶ್ವರ ಇದ್ದಾರೆ, ಎಲ್ಲ ಕಲ್ಲು ಬಂಡೆ ಕೆಳಗಡೆ ನೀರು, ದೊಡ್ಡ ಬಂಡೆಗಳು. ಇಲ್ಲೊಬ್ಬರ ಅಮ್ಮನವ್ರ ದೇವರಿದ್ದಾರೆ ಚೆನ್ನಾಗಿದೆ ಅಂದರೆ ರೈಟ್ ಸೈಡ್ ಆಂಜನೇಯ ಸ್ವಾಮಿ ದೇವಸ್ಥಾನ, ನಾಲ್ಕು ರೈಟ್ ಸೈಡಲ್ಲಿ ಆಂಜನೇಯ ಇದ್ದಾರೆ, ಮೇಲ್ಗಡೆ ವೆಂಕಟರಮಣ ಸ್ವಾಮಿ, ಮೇಲ್ಗಡೆ ಸ್ವಾಮಿ ಅಲಂಕಾರ ನೋಡಬೇಕು. ಪಚ್ಚೆ ಉಯ್ಯಾಲೆ ಅಲಂಕಾರ ಆಂಜನೇಯ ಪಚ್ಚೆ ಸಮೇತ ಹಾರಗಳು ಹಾಕಿದ್ದಾರೆ. ಇದು ದೊಡ್ಡಬಳ್ಳಾಪುರದವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಅದರ ನಾನು ಅಲ್ಲಿ ಫೋಟೋಗಳು ತೆಗೆದಿನಲ್ಲ, ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಯಾರಾದರೂ ದಾನಿಗಳಿದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಪಕ್ಕದಲ್ಲಿ ಗೋಡೆ ಕಟ್ತಾ ಇದ್ದಾರೆ, ಕೆಳಗಡೆ ಬೀಳಬಾರ್ದು ಅಂತ ಹೊರಗಡೆ, ಅದನ್ನು ಈಗ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಒಳ್ಳೆಯ ಅಮ್ಮನವರಿದ್ದಾರೆ, ಮೂರ್ತಿ ಮಾತ್ರ ಎಷ್ಟು ಆಕರ್ಷಿತವಾಗಿದೆ ಅಂದರೆ ಎಲ್ಲೂ ನೋಡಲ್ಲ. ಈಗ ನೋಡಿ ಸ್ವಲ್ಪ ಹೊತ್ತು ಆಗೋಯ್ತು. ಲೆಫ್ಟ್ ಸೈಡ್ ಲಾಸ್ಟ್ವರೆಗೂ ನೋಡಿದ್ರೆ ಇದರಲ್ಲೊಂದು ವಿಶೇಷ ಇದೆ, ನಾನು ಫೋಟೋ ಹಾಕ್ತೀನಿ. ಅದು ನಾವು ಈ ಯಾವುದಾದ್ರೂ ಹಿಲ್ ಸ್ಟೇಷನ್ಗೆ ಹೋದಾಗ ಈ ಕೊನೆ ತುದಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ತೀವಲ್ಲ, ಆ ಥರ ಒಂದು ಬಂಡೆ ಇದೆ. ಅದೇ ಹೇಳಿದ್ದು ನಾನು ಅವಾಗ ನೋಡಿ, ಇದೆಲ್ಲ ತೋರಿಸ್ತೀನಿ. ಲಾಸ್ಟಲ್ಲಿ ಒಂದು ಫೋಟೋ ಇದೆ, ಆ್ಯಕ್ಚುಲಿ ಫೋಟೋ ಹಾಕ್ತೀನಿ ನೋಡಿ. ಹಿಲ್ ಸ್ಟೇಷನ್ನು ಆ ಥರ ಎಲ್ಲ ಹೋದಾಗ ಕೊನೆ ಎಡ್ಜಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ತೀವಿ. ಯಾರಿಗೂ ಇಲ್ಲ, ಗೌರ್ಮೆಂಟ್ಗೆ ಹೋಗುತ್ತೆ, ಗೌರ್ಮೆಂಟ್ಗೆ ಹೋಗುತ್ತೆ. ಬಟ್ ಏನಂದರೆ ಅಲ್ಲೊಬ್ಬ ಪೊಲೀಸ್ ಇರ್ತಾರೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಹಾಂ, ಅದು ನಿಜ, ಅದು ನಿಜ. ನಾವು ಅದು ಒಪ್ಕೊತೀವಿ ಸರ್, 100%. ದೇವಸ್ಥಾನದ ಮೇಲೆ ಮತ್ತೆ ಬೆಟ್ಟಕ್ಕೆ ಹೋಗ್ಬೇಕು. ಅವ್ರಿಗೆ ಕೊಡ್ತಾರೆ, ಚರ್ಚ್ಗಳಿಗೆ ಕೊಡ್ತಾರೆ. ಹೌದು, ಸ್ವಲ್ಪ ಕೋತಿಗಳಿರುತ್ತೆ, ತಿಂಡಿ ಪಂಡಿ ತಗೊಂಡೋದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅಲ್ಲಲ್ಲ, ಈಗ ನಮ್ಮದು ಹೆಂಗೆ ತಗೋತಾರೆ ಅವ್ರದ್ದು ಹಂಗೆ ತಗೊಂಡ್ರೆ ಮತ್ತೆ ಒಂದು ನಾವು ಒಪ್ಕೋತೀವಿ. ಫಸ್ಟ್ ಒಂದು 200 ಇದೆ, ಆಮೇಲೆ ಇನ್ನೊಂದು ಹತ್ಬೋದು. ಚೆನ್ನಾಗಿದೆ ನೋಡಿ ಲೊಕೇಶನ್. ಈಶಾ ಫೌಂಡೇಶನ್ ಕೂಡ ಕಾಣಿಸುತ್ತೆ. ಮತ್ತು ನೋಡಿ ಆ ಬೆಟ್ಟ ಅಡ್ಡ ಇದೆ, ಅದ್ರ ಪಕ್ಕನೇ ಈಶಾ ಫೌಂಡೇಶನ್ ಇದೆ ನೋಡಿ. ಇಲ್ಲೆಲ್ಲ ಓಡಾಡ್ಬೋದು ಚೆನ್ನಾಗಿ. ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸು. ಕೆಳಗಡೆಯಿಂದ ನಡ್ಕೊಂಬರೋರು ಬರ್ತಾರೆ, ನಾವು ಮೇಲೆವರೆಗೂ ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ವಿ.
2 ಕಿಲೋಮೀಟರ್ಸು ಬೆಟ್ಟದ ಮೇಲೆ ಹೋಗಬೇಕು ಸ್ಟ್ರೆಚ್. ನೋಡಿ ಎಷ್ಟು ಚೆನ್ನಾಗಿರೋ ಪ್ಲೇಸು ನೋಡಿದ್ರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ ಅದ್ರ ಪಕ್ಕನೇ ಅಲ್ಲಿ ನೋಡಿ ಫ್ರೆಂಡ್ ತೋರಿಸ್ತಾ ಇದ್ದಾರೆ ನೋಡಿ, ಅಲ್ಲಿ ಈಶಾ ಫೌಂಡೇಶನ್ ಬರುತ್ತೆ ಆ ಕಡೆ ನೋಡಿ, ಅಲ್ಲಿ ಬರುತ್ತೆ ಈಶಾ ಫೌಂಡೇಶನ್ ಕಾಣಿಸುತ್ತೆ ಆ್ಯಕ್ಚುಲಾಗಿ. ಬಟ್ ಒಂದು ಬೆಟ್ಟ ಅಡ್ಡ ಇದೆ. ಇದು ಈಶಾ ಫೌಂಡೇಶನ್ಗಿಂತ ಚೆನ್ನಾಗಿದೆ, ನ್ಯಾಚುರಲ್ ಆಗಿದೆ ಬೆಟ್ಟ, ಹೋಗ್ಬೋದು ಮೇಲವರೆಗೂ ಫಾರೆಸ್ಟ್. ಸ್ವಲ್ಪ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ನಾವು ಅದೇ ರೂಟಲ್ಲೇ ಬಂದಿದ್ದು, ಅಲ್ಲೊಂದು ರೋಡ್ ಕಾಣಿಸ್ತಾ ಇದೆ ಹಿಂದುಗಡೆ, ನಾವು ಆ ರೋಡಿಂದನೇ ಬಂದಿದ್ದು. ಬಟ್ ಆ ರೋಡ್ ಚೆನ್ನಾಗಿಲ್ಲ. ಮಂಚನಹಳ್ಳಿ ಕಡೆಯಿಂದ ಬಂದರೆ, ನೀವು ಚಿಕ್ಕಬಳ್ಳಾಪುರ ಬಂದು ಬೇರೆಸಂದ್ರದಿಂದ ಬಂದರೆ ರೋಡ್ ಚೆನ್ನಾಗಿದೆ. ನೀವು ಮಂಚನಹಳ್ಳಿ ಬಂದು ಡಿಪಾಳಿ ಕಡೆಯಿಂದ ಬಂದರೆ ರೋಡ್ ಚೆನ್ನಾಗಿಲ್ಲ, ಎಲ್ಲ ಕಲ್ಲು. ನೀವು ಅದೇ ಈ ಕಡೆಯಿಂದ ಬಂದರೆ ರೋಡ್ ಚೆನ್ನಾಗಿದೆ. ಬೇರೆಸಂದ್ರ ಹತ್ರ ಎಕ್ಸಾಕ್ಟಾಗಿ ಲೆಫ್ಟಿಗೆ ತೊಗೊಂಡು ಬರಬೇಕಾಗುತ್ತೆ ನೀವು. ಮಂಡಿಕೊಪ್ಪ ಅಂತ ಏನೋ ಇದೆ ಒಂದು ಊರು, ಅಲ್ಲಿಂದ ಬರಬೇಕಾಗುತ್ತೆ ನೋಡಿ. ಆ ರೋಡಲ್ಲೇ ನಾವು ಬಂದಿದ್ದು, ಬಟ್ ಆ ರೋಡ್ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಆಪೋಸಿಟ್ ರೋಡ್ ಹೋಗ್ತಿದೆ. ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಹ್ಞೂ ಸರ್, ಅದೇ ಬಂದೆ, ಅದೇ ರೋಡ್. ನೋಡಿ ನಾನು ಹತ್ತಾ ಇದ್ದೀನಿ. ನೋಡಿ ಈ ಕಡೆ ಈಗ ಆ ದಾರಿ ಇದೆಯಲ್ಲ ನೋಡಿ, ಈ ರೋಡ್ ದಾರಿಯಲ್ಲಿ ಹೋದರೆ ಆ ವ್ಯೂ ಪಾಯಿಂಟ್ಸ್ ಇದೆ. ಯಾವುದು ಅದೇ ನಾನು ಹೇಳಿದ್ನಲ್ಲ ನೋಡಿ, ಅಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ಇದಿದೆ. ಈಗ ಅವ್ರು ಹತ್ತಾ ಇದ್ದಾರೆ ರೆಡ್ ಕಲರ್ ಸ್ಯಾರಿ, ಅದಕ್ಕೆ ಲೆಫ್ಟ್ ಸೈಡಲ್ಲಿ ಹೋಗ್ಬೋದು. ಆ ಕಡೆಯಿಂದ ಸ್ವಲ್ಪ ಈಗ ಸದ್ಯಕ್ಕೆ ಅಲ್ಲಿ ಇದಾಕ್ಬಿಟ್ಟಿದ್ದಾರೆ, ಏನಂತೀವಿ ಜಾಲಿ ಗಿಡ ಅಂತ ಹಾಕ್ಬಿಟ್ಟಿದ್ದಾರೆ. ಏನೋ ಈಶಾ ಈ ಬೆಟ್ಟ ಅಡ್ಡ ಐತೆ, ಈ ಬೆಟ್ಟ ಅಡ್ಡ ಇದೆ. ಕಾಣುತ್ತೆ ಕಾಣುತ್ತೆ. ಇದು ಈ ಬೆಟ್ಟ ಇದೆಯಲ್ಲ ದೊಡ್ಡದು, ಅದು ಅಡ್ಡ. ವ್ಯೂ ಪಾಯಿಂಟ್ಗೆ ನಾನು ಹೇಳಿದ್ನಲ್ಲ ಅಲ್ಲಿ ನೋಡಿ, ಆ ಕಡೆಯಿಂದ ಹೋಗಬೇಕಾಗುತ್ತೆ. ಬಟ್ ಅಲ್ಲಿ ಸದ್ಯಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಓದಿಗೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಇನ್ನೊಂದು ದೇವಸ್ಥಾನ ಇದೆ ಮೇಲೆ, ಅಲ್ಲಿ ಹತ್ಬೋದು ನೋಡಿ. ಬಂದುಬಿಟ್ರಿ ಮೇಲೆ ನೋಡಿ, ಅಲ್ಲಿ ಕೂತ್ಕೋಬೋದು, ವ್ಯೂ ನೋಡ್ಬೋದು ನೋಡಿ. ಈ ಥರ ನಾವು ಹತ್ತು ಬಂದಿರೋದು. ಅಲ್ಲೆಲ್ಲ ಹೋಗ್ಬೋದು, ಬಿಡ್ತಾರೆ ಯಾರು ಇಲ್ಲಿ ಇದೆಯಲ್ಲ. ಫೋಟೋ ನೋಡಿ ತೋರಿಸ್ತಾ ಇದ್ದೀನಿ, ಝೂಮ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಮತ್ತೆ ಹೊರಗಡೆ ಹೋಗೋಣ ನೋಡಿ. ಹೊರಗಡೆ ಇದು ಲೊಕೇಶನ್. ಈ ಕಡೆ ಚಿಕ್ಕಬಳ್ಳಾಪುರ ಇದೆ ರೈಟ್ ಸೈಡ್ಗೆ. ಈ ಲೆಫ್ಟ್ ಸೈಡಲ್ಲಿ ಈಗ ಇವ್ರು ಇದ್ದಾರಲ್ಲ, ಆ ಮೇಲ್ಗಡೆ ಒಂದು ಜ್ಯೋತಿ ಹಚ್ತಿದ್ರು ಇವಾಗ. ಅಂದರೆ ಈ ನಾವು ಶನಿವಾರಗಳಲ್ಲಿ ಅಲ್ಲಿ ಜ್ಯೋತಿ ಹಚ್ತಾರೆ, ಅಲ್ಲಿ ಹಚ್ಚಿದ್ರೆ ಅದು ಹಿಂದೂಪುರವರೆಗೂ ಕಾಣುತ್ತಂತೆ. అవునా మీది హిందూపురమా మన ప్రాపర్ మీది హిందూపురమా ఓ సేవా మందిరం వ్యూ పాయింట్ ಸೆಕ್ಟರ್ ಸ್ವಲ್ಪ ಲೆಫ್ಟ್ ಗೊತ್ತಾಯ್ತಾ ಕಾಣಿಸುತ್ತೆ ಆ್ಯಕ್ಚುಲಾಗಿ. ನಾನು ಲಾಸ್ಟ್ అదే నందకుమార్ సార్ ఫోటో తీసిండే కదా కింద ಗಿಡ ಅಡ್ಡ ಇದೆ ಅಲ್ಲಿ ಕಾಣಿಸಲ್ಲ. ಇಲ್ಲಾಂದರೆ ಆ ವ್ಯೂ ಪಾಯಿಂಟ್ ಎಷ್ಟೇ ಝೂಮ್ ಮಾಡಿದ್ರು ಕಾಣಿಸಿದೆ. ಲಾಸ್ಟಲ್ಲಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ವ್ಯೂ ಪಾಯಿಂಟ್ ಕರೆಕ್ಟ್ ಲೊಕೇಶನ್ ಸೆಟ್ ಕೊಡಕು ನೀರಿನ ಪಕ್ಕ ನೋಡಿ. ಈ ಕಡೆ ರೈಟ್ ಸೈಡ್ಗಿದ್ದು ನೋಡಿ ಪಾಯಿಂಟ್. ಅಲ್ಲೇ ಆ ಕಲ್ಲಿದೆಯಲ್ಲ ಅಲ್ಲೆಲ್ಲ ಹೋಗ್ಬೇಕು ಆ್ಯಕ್ಚುಲಾಗಿ. ನೋಡಿ ಒಂದು ಕೆರೆ ಇದೆ, ಒಳ್ಳೆ ವ್ಯೂ ಪಾಯಿಂಟ್ ಅದು ನೋಡ್ಬೋದು.
ವಿಶೇಷ ಅಂದರೆ ಏನಿರಲ್ಲ ಸದ್ಯಕ್ಕೆ. ಶನಿವಾರಗಳಲ್ಲೆಲ್ಲ ಜಾತ್ರೆಗಳೆಲ್ಲ ನಡೆಯುತ್ತೆ. ಸೊ ವಾರದಲ್ಲಿ 3 ದಿವಸ ನೋಡಿ. ಇದು ದೇವಸ್ಥಾನ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಇರೋದು. ಇದು ಸ್ವಲ್ಪ ಹಾಫ್ ತೋರಿಸಿದೆ ಅಂದರೆ ಕ್ಯಾಮ್ರಾ ನಾನು ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಒಳಗಡೆ ಇತ್ತು, ಅವರೇ ಪೂಜಾರಿಗಳು ಬಂದರು ಕೆಳಗಿಂದ. ಒಬ್ಬರೇ ಪೂಜಾರಿ ಇದ್ದಾರೆ ನೋಡಿ. ಜೂಮ್ ಮಾಡಿ ತೋರಿಸ್ತೀನಿ, ನೋಡೋರು ನೋಡ್ಬೋದು. ಓಕೆನಾ? ಇದು ನೋಡಿ. ಮತ್ತು ನಾನು ಕೆಳಗಡೆ ಆಂಜನೇಯನ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ. ಪ್ಲಸ್ ಅಲ್ಲಿ ಇದು ಕಟ್ತಾ ಇದ್ದಾರೆ ಗೋಡೆ. ಯಾಕಂದರೆ ಕೆಳಗಡೆ ಇಲ್ಲಿ ಸೂಸೈಡ್ ಪಾಯಿಂಟ್ ಅದು ಆ್ಯಕ್ಚುಲಾಗಿ ನಾನು ಅವಾಗ ಹೇಳಿದ್ದು. ಸುಮಾರು ಒಂದು 10-15 ಜನ ಸತ್ತೋಗಿದ್ದಾರೆ. ಅದಕ್ಕೆ ಈಗ ಬಿಡ್ತಿಲ್ಲ. ನಾನು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ನಿಮ್ಗೆ, ಅದು ಹೇಗೆ ಕಾಣುತ್ತೆ ಅಂತ. ಕಾರ್ ನಿಲ್ಲಿಸಿದ್ವಲ್ಲ, ಅಲ್ಲಿ ಕೂಡ ಒಂದು ಫೋಟೋ ಹಾಕಿದ್ದಾರೆ. ಹೋದಾಗ ಅಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಲೆಫ್ಟ್ ಸೈಡಲ್ಲಿ ಮೆಟ್ಲು ಹತ್ತೋಕ್ಕೆ ಮುಂಚೆ ಆ ವ್ಯೂ ಪಾಯಿಂಟ್ದು ಒಂದು ಫೋಟೋ ಹಾಕಿದ್ದಾರೆ ನೋಡಿ. ಮತ್ತು ಇದಾಯಿತು ಪೂಜೆ. ಈಗ ಕೆಳಗೆ ಬರ್ತೀವಿ ನೋಡಿ. ಈಗ ಬಂದ್ವಿ ನೋಡಿ. ಇದು ಕೆಳಗಡೆ, ಇದು ಲೆಫ್ಟ್ ಸೈಡ್ ದೇವಸ್ಥಾನ ನಾವು ಹಾಗೆ ನೋಡಿದ್ದು. ಇದು ನೋಡಿ, ಇದು ದೇವಸ್ಥಾನ ಆಯಿತು. ನಾವು ಹಾಗೆ ಸ್ವಾಮಿ ದೇವಸ್ಥಾನ ಬಂದು ಇದು ಒಳಗಡೆ ನೋಡಿ. ಇದು ರೈಟ್ಗೆ ಆಂಜನೇಯನ ದೇವಸ್ಥಾನ ಇದೆ ನೋಡಿ. ಅಲ್ಲಿ ಕೆಳಗಡೆ ಕಟ್ತಾ ಇದ್ದಾರೆ ನೋಡಿ. ಅಲ್ಲಿ ಕಟ್ತಾ ಇದ್ದಾರೆ, ಕೆಳಗಡೆ ಲೈನ್ ಹಾಕಿದ್ದಾರೆ ನೋಡಿ. ಅದೆಲ್ಲ ಸಿಮೆಂಟ್ ಮಾಡ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ಇಷ್ಟೇ ಚೆನ್ನಾಗಿದೆ, ನೋಡ್ಬೋದು, ಹೋಗ್ಬೋದು. ಒಂದು ದಿನ ಟ್ರಿಪ್ ಆಗುತ್ತೆ. ನೀವು ಈಶಾ ಫೌಂಡೇಶನ್ಗೆ ಬಂದವರು ಈ ಲೊಕೇಶನ್ ನಾನು ಶೇರ್ ಮಾಡ್ತೀನಿ, ಖಂಡಿತ ವಿಸಿಟ್ ಮಾಡಿ. ತುಂಬ ಒಳ್ಳೆ ದೇವಸ್ಥಾನ, ಬ್ಯೂಟಿಫುಲ್ ಆಗಿದೆ, ಹಳೆಯ ದೇವಸ್ಥಾನ. ಓಕೆನಾ? ನಾನು ಕೊನೆಯಲ್ಲಿ ಇದ್ರ ಮೂಲ ವಿಗ್ರಹ ಹೆಂಗಿತ್ತು ಅನ್ನೋದೊಂದು ಫೋಟೋ ಹಾಕಿದ್ದೀನಿ ನೋಡಿ. ಇದ್ರ ಮೂಲ ವಿಗ್ರಹದ್ದು ನೋಡಿ. ಇದು ಆಂಜನೇಯ ದೇವಸ್ಥಾನ ಇದ್ದಲ್ಲ, ಮೇಲ್ಗಡೆ ಒಂದು ಮೂಲ ವಿಗ್ರಹ ಅಂದರೆ ಫಸ್ಟ್ ಹೇಗಿತ್ತು ಅನ್ನೋದಕ್ಕೆ ಒಂದು ಫೋಟೋ. ಇಲ್ಲಿ ಮೊದಲು ಈಗ ಅಲಂಕಾರ ಏನು ಮಾಡಿದ್ದಾರೆ, ಇದಕ್ಕೂ ಮೊದಲು ಹೇಗಿತ್ತು ಅನ್ನೋದಕ್ಕೆ ಒಂದೆರಡು ಫೋಟೋ ಹಾಕಿದ್ದೀನಿ ನೋಡಿ. ಸಂತೋಷ ಪಡಿ. ನೋಡಿ ಈಗ ಹಾಕಿದ್ದೀನಿ. ಈಗ ಬರುತ್ತೆ ನೋಡಿ ಫೋಟೋ ನೋಡಿ. ಮೊದಲು ಹೀಗೆ ಇದ್ದಿದ್ದು. ಓಕೆನಾ? ಈಗ ಇದಾದಮೇಲೆ ಲೊಕೇಶನ್ ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ, ಅದು ವ್ಯೂ ಪಾಯಿಂಟು ನೋಡಿ ಒಂದು ಸಲ. ಓಕೆನಾ? ಸ್ವಲ್ಪ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು. ನೋಡಿ, ಇದೇ ವ್ಯೂ ಪಾಯಿಂಟ್. ಈ ಥರ ಇದೆ ಅಲ್ಲಿ ಹಿಂದ್ಗಡೆ, ನೀವು ಹೋಗಿ ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು.